ನಾವು ಅಪರಾಧ ಮಾಡೋರೇ ಇದ್ದೇವೆ ಕೃಷ್ಣ, ಅದನ್ನು ನೀನು ಹೊಟ್ಟೆಗಾಕೋ ಅಂತ ಅಂದ್ಬಿಡ್ಬೇಕಂತೆ. ಯಾರು ಹರಿನಾಮ ಸ್ಮರಣೆಯನ್ನು ಮಾಡ್ತಾರೋ ಅಂಥವರನ್ನ ಪರಮಾತ್ಮ ತನ್ನ ಹೃದಯದಲ್ಲಿ ಧಾರಣೆ ಮಾಡ್ತಾನೆ. ಕೃಷ್ಣನ ಬಲಭುಜ ಸಪ್ತಮಸ್ಕಂದ ಭಾಗವತ ನರಸಿಂಹಾವತಾರ. ರಾಜನೂ ಆಗಿ ಜ್ಞಾನಿನೂ ಯಾರಾಗಿರ್ತಾನೋ ಅವರನ್ನೇ ರಾಜರ್ಷಿ ಅಂತ ಕರೆದಿದ್ದಾರೆ. ಅಯ್ಯೋ ರಾಮ ಅನ್ನೋ ಶಬ್ದ ನಮ್ಮನ್ನು ಬಿಡಲೇ ಇಲ್ಲ. ಶಬ್ದ ಹೊರಡೋದೆಲ್ಲಿಂದ? ಕಂಠದಿಂದ. ಆ ಶಬ್ದಗಳು ಇನ್ನೊಬ್ಬರ ಮನಸ್ಸಿಗೆ ಚೂರಿಯಂತೆ ಚುಚ್ಚಬಾರದು. 3 ಮತ್ತು 4ನೇ ಸ್ಕಂದ ಕೃಷ್ಣನ ಈ ಜಾನು ಪ್ರದೇಶ ತೊಡೆಭಾಗ ಅಂತ ಚಿಂತನೆ ಮಾಡಬೇಕಂತೆ. 5ನೇ ಸ್ಕಂದ ಭಾಗವತ ಕೃಷ್ಣನ ಉದರ ಭಾಗ. 5ನೇ ಸ್ಕಂದ ಭಾಗವತದಲ್ಲಿ ಯಾವ ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಎಲ್ಲ ನರಕಾದಿಗಳ ವರ್ಣನೆ ಬಂದಿದೆ. ಯಾವುದು? ಪಂಚಮಸ್ಕಂದ ಭಾಗವತದಲ್ಲಿ. ಆ ಪಂಚಮಸ್ಕಂದ ಭಾಗವತವನ್ನು ನಾವೇನಾದರೂ ಕೃಷ್ಣನ ಉದರ ಭಾಗ ಅಂತ ಚಿಂತನೆ ಮಾಡಿದರೆ ನರಕಕ್ಕೆ ಹೋಗೋಲ್ವಂತೆ. ಅದು ಹೇಗೆ ಅಂತಂದರೆ, ಈಗ ಲೋಕದಲ್ಲಿ ಒಂದು ಕ್ರಮ ಇದೆಯಲ್ಲ, ಏನೋ ತಪ್ಪು ಮಾಡಿಬಿಟ್ಟಿರ್ತೇವೆ, ಏನೋ ಗೊತ್ತಾಗದೆ ಆಯ್ತು ರೀ ಹೊಟ್ಟೆಗೆ ಹಾಕೊಳ್ಳಿ ಅಂತೇವೋ ಇಲ್ವೋ. ಈ ಹೊಟ್ಟೆಗೆ ಹಾಕೊಳ್ಳಿ ಅಂತಂದ್ರೆ ಏನರ್ಥ? ಕ್ಷಮಾ ಮಾಡಿ ಅಂತ ಅರ್ಥ. ಅದರಂತೆ 5ನೇ ಸ್ಕಂದ ಭಾಗವತ ಅದು ಕೃಷ್ಣನ ಉದರ ಭಾಗ ಅಂತಂದರೆ ಅದರಲ್ಲಿ ನರಕಾದಿಗಳ ವರ್ಣನೆ ಬಂದಿದೆ. ನಾವು ಅಪರಾಧ ಮಾಡೋರೇ ಇದ್ದೇವೆ ಕೃಷ್ಣ, ಅದನ್ನು ನೀನು ಹೊಟ್ಟೆಗೆ ಹಾಕೋ ಅಂತ ಅಂದ್ಬಿಡ್ಬೇಕಂತೆ. ಹಾಗಂದಿದ್ದೇವೆ ಅಂದರೆ ಆಗ ಪರಮಾತ್ಮ ನಮಗೆ ಕ್ಷಮ ಮಾಡ್ತಾನೆ. ಇದು ಪಂಚಮಸ್ಕಂದ ಭಾಗವತ. ಇನ್ನು 6ನೇ ಸ್ಕಂದ ಭಾಗವತ ಅದು ಕೃಷ್ಣನ ಹೃದಯ ಭಾಗ. 6ನೇ ಸ್ಕಂದವನ್ನು ತನ್ನ ಹೃದಯಕ್ಕೆ ಧಾರಣೆ ಮಾಡಿದಂತೆ ಪರಮಾತ್ಮ. ಏನಂತಹ ವಿಶೇಷ ಷಷ್ಠಸ್ಕಂದ ಭಾಗವತದಲ್ಲಿ ಅಂತಂದರೆ, ದೇವರ ನಾಮವನ್ನು ಉಚ್ಚಾರ ಮಾಡಿದರೆ, ದೇವರ ಹೆಸರನ್ನು ಹೇಳಿದರೆ ಏನು ಫಲ, ಆ ಫಲವನ್ನು ತಿಳಿಸಿರೋ ಅಧ್ಯಾಯವೇ ಸ್ಕಂದವೇ ಷಷ್ಠಸ್ಕಂದ ಭಾಗವತ. ಅದೇ ಅಜಾಮಿಳನ ಉಪಾಖ್ಯಾನ. ಇದರ ಆಂತರ್ಯ, ಯಾರು ಹರಿನಾಮ ಸ್ಮರಣೆಯನ್ನು ಮಾಡ್ತಾರೋ ಅಂಥವರನ್ನು ಪರಮಾತ್ಮ ತನ್ನ ಹೃದಯದಲ್ಲಿ ಧಾರಣೆ ಮಾಡ್ತಾನೆ. ಈ ಅಂಶವನ್ನು ಅಲ್ಲಿ ಉಲ್ಲೇಖ ಮಾಡ್ತಾ 7ನೇ ಸ್ಕಂದ ಭಾಗವತ ಕೃಷ್ಣನ ಬಲಭುಜ ಅಂತ ಚಿಂತನೆ ಮಾಡಬೇಕಂತೆ. ಇದು ಒಂದು ದಿವಸ ನಾ ಹೇಳಿದ್ದೇನೆ, ಇವತ್ತು ಕೇಳಿದ್ದೇವೆ, ನಾಳೆಗೆ ಮರಿತೇವೆ ಅಲ್ಲ. ಪ್ರತಿನಿತ್ಯ ಆಕೃತಿಂ ಸ್ಮರೇತ್. ದಿನಂಪ್ರತಿಯಲ್ಲೂ ಭಾಗವತ ಗ್ರಂಥದ ಚಿಂತನೆ ಮಾಡಬೇಕು. ಭಾಗವತದಲ್ಲಿ 12 ಸ್ಕಂದಗಳು ಅಂತ ಚಿಂತನೆ ಮಾಡಬೇಕು. 12 ಸ್ಕಂದಗಳು ಕೃಷ್ಣನ ಒಂದೊಂದು ಅವಯವ ಅಂತ ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದರೆ ಜನ್ಮ ಜನ್ಮಗಳನ್ನು ದೇವರು ದಾಟಿಸ್ತಾನಂತೆ. ಇಷ್ಟು ಫಲವನ್ನು ಪದ್ಮಪುರಾಣದಲ್ಲಿ ಭಾಗವತ ಗ್ರಂಥದ ಹಿರಿಮೆಯನ್ನು ಹೇಳಬೇಕಾದರೆ ಭಗವಾನ್ ವ್ಯಾಸರು ಉಲ್ಲೇಖ ಮಾಡ್ತಾರೆ. ತನ್ನಿಮಿತ್ತ 7ನೇ ಸ್ಕಂದ ಭಾಗವತ ನರಸಿಂಹಾವತಾರ. ನರಸಿಂಹದೇವರು ಭಾರೀ ಬಲದ ಅವತಾರ. ಅದು ನಮ್ಮಲ್ಲಿ ಬಲ ಇದೆ ಅಂತ ನಾವೆಲ್ಲಿ ತೋರಿಸ್ತೇವೆ? ಭುಜವನ್ನು ತೋರಿಸ್ತೇವೆ. ನನಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ತೋರಿಸೋದಲ್ಲಿ ಭುಜವನ್ನು. ಕೃಷ್ಣನ ಬಲಭುಜ ಸಪ್ತಮಸ್ಕಂದ ಭಾಗವತ ನರಸಿಂಹಾವತಾರ. ಕೃಷ್ಣನ ಎಡಭುಜ ಅಷ್ಟಮಸ್ಕಂದ 8ನೇ ಸ್ಕಂದದ ಭಾಗವತ. ಇದರಲ್ಲಿ ಯಾರ ಕಥಾ ಬಂದಿದೆ? ಗಜೇಂದ್ರನ ಕಥಾ ಬಂದಿದೆ. ಗಜೇಂದ್ರ ಅಂದರೆ ಯಾರು? ಆನೆ. ಆನೆ ಅಂದ್ರೇನು? ಬಲ. ಕೃಷ್ಣನ ಎಡಭುಜ ಅಂತ ಇಷ್ಟು ತಿಳಿಸಿದ್ರು. ಇನ್ನು 9ನೇ ಸ್ಕಂದ ಭಾಗವತ ಕೃಷ್ಣನ ಕಂಠಭಾಗ. 9ನೇ ಸ್ಕಂದದಲ್ಲಿ ಯಾರ ಚಿಂತನೆ ಬಂದಿದೆ? ಅನೇಕ ರಾಜರು, ರಾಜರ್ಷಿಗಳು. ರಾಜರು ಯಾರು? ರಾಜರ್ಷಿಗಳು ಯಾರು?
ಇದನ್ನು ಭಾಗವತ ಬಹಳ ಪ್ರತ್ಯೇಕ ಮಾಡಿ ಹೇಳುತ್ತೆ. ಹಿರಣ್ಯಕಶಿಪುನೂ ಕೂಡ ಒಬ್ಬ ರಾಜನೇ, ರಾಜರ್ಷಿ ಅಲ್ಲ. ರಾಜನೂ ಆಗಿರಬೇಕು, ಧರ್ಮದ ರಕ್ಷಣೆಯನ್ನೂ ಮಾಡ್ತಾ ಇರಬೇಕು, ತಾನು ಧರ್ಮವನ್ನು ತಿಳಿದಿರಬೇಕು. ಅಂಥವರು ಯಾರೋ ಅವರನ್ನೇ ರಾಜರ್ಷಿಗಳು ಅಂತ ಕರೆದಿದ್ದಾರೆ. ರಾಜ ಋಷಿ, ಋಷಿ ಜ್ಞಾನಿ ಅಂತ ಅರ್ಥ. ನಾವು ಋಷಿ ಅಂದರೆ ಜಟೆ ಕಟ್ಕೊಂಡಿರೋರು ಅಂತ ಅರ್ಥ ಮಾಡ್ಕೊಂಬಿಟ್ಟಿದ್ದೇವೆ. ಅಲ್ಲ, ಋಷಿ ಶಬ್ದಕ್ಕೆ ಅರ್ಥ ಋಷಿ ಜ್ಞಾನೇ ಅಂತ ಧಾತು. ಅದು ಅಂದರೆ ಜ್ಞಾನಿಗಳು ಅಂತ. ರಾಜನೂ ಆಗಿ ಜ್ಞಾನಿನೂ ಯಾರಾಗಿರ್ತಾನೋ ಅವರನ್ನೇ ರಾಜರ್ಷಿ ಅಂತ ಕರೆದಿದ್ದಾರೆ. ಇವರೆಲ್ಲರ ಚರಿತ್ರೆ ನವಮಸ್ಕಂದ ಭಾಗವತದಲ್ಲಿ ನಮಗೆ ಉಲ್ಲೇಖ ಮಾಡಿದ್ರೆ ಅದರಲ್ಲಿ ಬರ್ತಕ್ಕಂತಹ ಪರಮಾತ್ಮನ ವಿಶಿಷ್ಟ ರೂಪ ಅದು ರಾಮಾವತಾರ. ಆ ರಾಮದೇವರನ್ನು ಎಲ್ಲಿ ಚಿಂತನೆ ಮಾಡಬೇಕಂತೆ? ಕಂಠಭಾಗದಲ್ಲಿ ಚಿಂತನೆ ಮಾಡಬೇಕಂತೆ. ಕಾರಣ, ರಾಮದೇವರು ಅಂತಂದರೆ ಮೃದು ಭಾಷಿ. ರಾಮದೇವರ ಮಾತು ಕೇಳಲಿಕ್ಕೆ ಭಾರಿ ಚಂದ ಇತ್ತಂತೆ ನೋಡಿ. ಎಲ್ಲ ಅಯೋಧ್ಯಾಪುರ ವಾಸಿಗಳೆಲ್ಲ ರಾಮದೇವರು ಹೊರಟಾಗ ಬಹಳ ದುಃಖಪಟ್ಟರಂತೆ. ಎಷ್ಟು ದುಃಖಪಟ್ಟಿದ್ದಾರೆ ಅಂತಂದರೆ, ಅಯ್ಯೋ ರಾಮಚಂದ್ರ ಹೊರಟಿದ್ದಾನಂತೆ, ಅಯ್ಯೋ ರಾಮಚಂದ್ರ ಹೊರಟಿದ್ದಾನಂತೆ ಅಂತ ಏನ ಆರ್ತನಾದ ಮಾಡಿದ್ರಲ್ಲ, ಆ ಆರ್ತನಾದ ತ್ರೇತಾಯುಗ ಮುಗಿದು ದ್ವಾಪರಯುಗ ಮುಗಿದು ಕಲಿಯುಗ ಬಂದು 5000 ವರ್ಷಗಳು ಆಗೋಗಿದೆ. ಅಷ್ಟಾದರೂ ಕೂಡ ಅಯ್ಯೋ ರಾಮ ಅನ್ನೋ ಶಬ್ದ ನಮ್ಮನ್ನು ಬಿಡಲೇ ಇಲ್ಲ. ಹೌದೋ ಇಲ್ಲೋ? ನಿಮ್ಮನ್ನು ಯಾವುದೋ ಒಂದು ಪುಸ್ತಕ ತೊಗೊಂಬನ್ನಿ ಅಂತ ನಾನು ಅಂದಿದ್ದೆ. ನೀವು ನಾಳೆ ಬೆಳಗ್ಗೆ ತರಬೇಕಾದ್ರೆ ಮರ್ತು ಹೋದ್ರಿ. ನಾ ಕೇಳಿದೆ, ಆ ಪುಸ್ತಕ ತಂದ್ರ ಅಂತಂದೆ. ಅಯ್ಯೋ ರಾಮ ಮರ್ತುಬಿಟ್ಟೆ. ಈ ಅಯ್ಯೋ ರಾಮ ಹೇಗೆ ಬಂತು ನಮ್ಮ ಬಾಯಿಂದ ಅಂತಂದರೆ, ಅಂದು ತ್ರೇತಾಯುಗದಲ್ಲಿ ರಾಮದೇವರು ಕಾಡಿಗೆ ಹೊರಟಾಗ ಆ ಪುರವಾಸಿಗಳು ಅಯ್ಯೋ ರಾಮ ಅಂತ ಆರ್ತನಾದ ಮಾಡಿದ್ರಂತೆ. ಯಾಕೆ ರಾಮದೇವರ ಮೇಲೆ ಅಷ್ಟು ಪ್ರೀತಿ ಮಾಡ್ತಾ ಇದ್ರು? ಮೃದು ಭಾಷಿ. ಯಾರು ಬಂದರೂ ಕೂಡ ರಾಮದೇವರು ಮಂದಹಾಸಯುಕ್ತನಾಗಿ ತಾನು ಸಂಭಾಷಣೆ ಮಾಡ್ತಾ ಇದ್ನಂತೆ. ಹಾಗಾದರೆ ನಮ್ಮಲ್ಲೂ ಕೂಡ ಅದೇ ಹಂತಕ್ಕೆ ಒಂದಿಷ್ಟಾರು ನಾವು ತಲುಪಬೇಕಲ್ಲ. ಒಂದೆರಡು ಒಳ್ಳೆ ಶಬ್ದಗಳು. ಶಬ್ದ ಬರೋದು ಎಲ್ಲಿಂದ? ಕಂಠದಿಂದ. ಯಾರು ಚೆನ್ನಾಗಿ ದೇವ್ರ ನಾಮ ಹೇಳ್ತಾ ಇದ್ರೆ ಏನಂತೇವೆ? ಏನು ಕಂಠಸಿರಿ ಅಂತೇವೆ ಅಲ್ವಾ? ಹಾಗಾದ್ರೆ ಶಬ್ದ ಹೊರಡೋದು ಎಲ್ಲಿಂದ? ಕಂಠದಿಂದ. ಆ ಶಬ್ದಗಳು ಇನ್ನೊಬ್ಬರ ಮನಸ್ಸಿಗೆ ಚೂರಿಯಂತೆ ಚುಚ್ಚಬಾರ್ದದು. ನಾವು ಬರೋದು ನೋಡಿ ಯಾರೋ ಇಬ್ಬರು ಬರ್ತಾ ಇದ್ರಂತೆ. ಅಯ್ಯೋ ಇವರ ಬೇಡರಿ, ಈ ಕಡೆಯಿಂದ ಹೊಟ್ಟೋಗೋಣ ಅಂತಂದ್ರು. ಅವಾಗ ಕೇಳಿದ್ರು ಯಾಕೆ ಅಂತ. ಮಾತಾಡಿದ್ರೆ ಏನೋ ಮನಸ್ಸಿಗೆ ನೋವು ಮಾಡ್ತಾರಪ್ಪ, ಇವ್ರ ಸವಾಸನೇ ಬೇಡ ನಮಗೆ. ಆ ಹಂತಕ್ಕೆ ಹೋಗಬಾರ್ದಂತೆ ನಾವು. ನಮ್ಮನ್ನು ಕಂಡಾಗ ಬನ್ರಿ 1-2 ನಿಮಿಷ ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ, ಏನೋ 1-2 ದೇವ್ರ ವಿಷಯ ಹೇಳ್ತಾರಪ್ಪ. ಈ ಹಂತಕ್ಕೆ ನಾವು ತಲುಪಬೇಕಾದರೆ ಶ್ರೀಮದ್ ಭಾಗವತ ಗ್ರಂಥದ ನವಮ ಸ್ಕಂದ ಅದರಲ್ಲಿ ಪ್ರತಿಪಾದ್ಯನಾದ ರಾಮಚಂದ್ರ ರೂಪವನ್ನು ಕೃಷ್ಣನ ಕಂಠಭಾಗದಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ನೋಡ್ರಿಷ್ಟು ಅಂಶವನ್ನು ತಿಳಿಸಿದ್ರು. ಇಷ್ಟು ಹೇಳ್ತಾ ಇನ್ನು ದಶಮಸ್ಕಂದ ಗ್ರೀವ ಭಾಗ ಆದಮೇಲೆ ಇನ್ಯಾವುದು? ಮುಖಭಾಗ. ಕೃಷ್ಣ ಅಂದ್ರೇನು? ಕರ್ಷತಿ. ಎಲ್ಲರೂ ಎಳೆದು ಬಿಟ್ಟನಂತೆ ಪರಮಾತ್ಮ.